ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಬೇಳೆದು ಒಂದು ಸ್ವೀಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಮಲೆನಾಡಿನ ನಾಗರ ಪಂಚಮಿ ಸ್ಪೆಷಲ್ ಸ್ವೀಟು ಇದು. ಹಲಸಿನ ಬೇಳೆ ತುಂಬ ದಿನ ಬರಬೇಕು, ಹಾಳಾಗಬಾರ್ದು ಅಂತಂದರೆ ಅದಕ್ಕೆ ಮಣ್ಣನ್ನು ಹಚ್ಚಿ ಡ್ರೈ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ಹಾಗೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಮಣ್ಣೆಲ್ಲ ಕ್ಲೀನಾಗಿ ಹೋಗೋಂಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೇಲ್ಗಡೆದು ಒಂದು ಲೇಯರ್ನ ರಿಮೂವ್ ಮಾಡಬೇಕು. ಹಾಗೆ ಅದಕ್ಕೆ ಇನ್ನೊಂದು ಲೇಯರ್ ಇರುತ್ತೆ, ಅದನ್ನು ಕೂಡ ನೀಟಾಗಿ ತೆಗೆದು ವಾಶ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಸೊ ಕುಕ್ಕರಲ್ಲಿ 3 ವಿಶಿಲ್ಸ್ ಹೊಡೆಸಿದ್ರೆ ಸಾಕಾಗತ್ತೆ. ನೆಕ್ಸ್ಟು ಒಲೆ ಮೇಲೆ ಒಂದು ತವಾನ ಇಟ್ಟು ಸ್ವಲ್ಪ ಕಾದಿದ ನಂತರ ಬೇಯಿಸ್ಕೊಂಡಿರೋ ಬೇಳೆನ ಅದಕ್ಕೆ ಹಾಕಿ ಸ್ವಲ್ಪ ಬೆಲ್ಲ, ನಾನು ಹಾಕ್ತಾ ಇರೋದು ಜೋನಿ ಬೆಲ್ಲ. ಜಾಸ್ತಿ ಸ್ವೀಟ್ ಹಾಕೋದು ಬೇಡ, ನಾನಿವಾಗ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯಿತು. ಚಿಕ್ಕ ಸೌಟಲ್ಲಿ 1 ಸೌಟ್ ಹಾಕಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಾಯಿಸ್ಬೇಕು. 15 to 20 ಮಿನಿಟ್ಸ್ ಕಾಯಿಸ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಕಾಯಿಸೋದು ಬೇಡ, ಮೀಡಿಯಮ್ ಫ್ಲೋ ಇರಲಿ. ಸ್ವಲ್ಪ ತಳ ಬಿಡೋ ತನಕ ಕಾಯಿಸಿ, ಅಂದರೆ ನಿಮಗೆ ಉಂಡೆ ಮಾಡೋಕ್ಕೆ ಬರುತ್ತೆ ಅಂತ ಅನಿಸಿದ್ರೆ ಸಾಕು. ಒಳ್ಳೆ ಫ್ಲೇವರ್ ಕೊಡೋಕ್ಕೆ 1 ಏಲಕ್ಕಿನ ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ಪು ಕಾಯಿ ತುರಿ. ಕಾಯಿ ತುರಿನ ಒಂದು 2 ನಿಮಿಷ ಬಿಸಿ ಮಾಡಿ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ. ರೊಟ್ಟಿ ಹಿಟ್ಟಿನ ಹದ ಇರಲಿ. ಹಾಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಉಂಡೆನ ಮಾಡ್ಕೊಳ್ಳಿ. ನೆಕ್ಸ್ಟು ಒಲೆ ಮೇಲೆ ದೋಸೆ ತವಾನ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಚ್ಕೊಂಡು ಅದಕ್ಕೆ ಕಾದ ನಂತರ ಉಂಡೆ ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ತಟ್ಟಿ ತವ ಮೇಲೆ ಹಾಕಿದ್ರೆ ಆಯಿತು. ಇದು ಕೂಡ ಮೀಡಿಯಮ್ ಫ್ಲೋ ಇರಲಿ. ಚೆನ್ನಾಗಿ 2 ಕಡೆ ಬ್ರೌನ್ ಕಲರ್ ಆಗುವಷ್ಟು ಬೇಯಿಸ್ಕೊಳ್ಳೋಣ. ಅಂದಾಗ ಈ ಸ್ವೀಟಿಗೆ ಕೆಲವು ಕಡೆ ಬುಡ್ನ ಅಂತ ಹೇಳ್ತೀವಿ, ಇನ್ನು ಕೆಲವು ಕಡೆ ಒಬ್ಬಟ್ಟು ಅಂತ ಹೇಳ್ತೀವಿ. ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್. ಬಟ್ ನಾಗರ ಪಂಚಮಿ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಈ ಸ್ವೀಟ್. ಇವಾಗ ನೋಡಿ ಇದ್ರ ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಆಗಿದೆ. ಇಟ್ಸ್ ರೆಡಿ ಟು ಈಟ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.